ಅಲ್ಲ, ಹಿಂದೆ ಒಂದು ಮಾತು ಹೇಳಿದ್ರಿ, ನಾವೆಲ್ಲ ಸೇರಿ ಡಿ ಕೆ ಶಿವಕುಮಾರ್ನ ಸಿಎಂ ಮಾಡ್ತೀವಿ ಅಂತ. ಸಾಕಷ್ಟು ನಾನು ಹೇಳ್ತಾ ಇದ್ದೀನಲ್ಲ ಸರ್. ಯಾವ ತರ ಸರ್ ಅಂತ? ಯಾವ ತರ ಅಂತ ಹೇಳಿದ್ರೆ ನಾವೆಲ್ಲ ಸೇರಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಅಷ್ಟು ನಂಬರ್ ಆಫ್ ಶಾಸಕರು ನಿಲ್ತಾರ? 100 ಜನ ನಿಲ್ತಾರೆ, 140 ಜನ ನಿಲ್ತಾರೆ ಸರ್. ನೋಡಿ, ಅವರೆಲ್ಲರೂ ಕೂಡ ಯಾಕೆ ಅಂತ ಹೇಳಿದ್ರೆ ಒಂದು ಸಿದ್ಧಾಂತದ ಮೇಲೆ ಅವರೆಲ್ಲರೂ ಕೂಡ ನಿಂತಿದ್ದಾರೆ. ನಾವು ಗೊಂದಲ ಸೃಷ್ಟಿ ಮಾಡಬೇಡ್ದು, ನಾವು ಪಕ್ಷವನ್ನು ಹೊಡಿಬೇಡ್ದು, ನಾವು ಅವ್ರ ಪರ ಇವ್ರ ಪರ ಅಂತ ಹೇಳಿ ಗೊಂದಲ ಮಾಡಬೇಡ್ದು ಅಂತ ಹೇಳಿ ಎಲ್ಲರೂ ಮನಸ್ಸಲ್ಲೂ ಇದೆ. ಎಲ್ರಿಗೂ ಆಸೆ ಏನು ಅಂದ್ರೆ ನಾವೆಲ್ಲರೂ ಕೂಡ ಸಮಾನವಾಗಿ ನಡ್ಕೋಬೇಕು, ಈ ಶಿವಕುಮಾರ್ ಅವ್ರಿಗೊಂದು ಅವಕಾಶ ಬೇಕು ಅನ್ನೋದನ್ನ ಮನಸ್ಸಲ್ಲಿ ಎಲ್ಲರೂ ತುಂಬಿಕೊಂಡಿದ್ದಾರೆ. ಎಲ್ರಿಗೂ ಆಸೆ, ಎಲ್ರಿಗೂ ಅದೇ ಆಸೆ ಇದೆ. ಆದರೆ ಗೊಂದಲ ಮಾಡಿ ಈ ಹೇಳಿಕೆಗಳಿಂದ ಗೊಂದಲಗಳನ್ನು ಮಾಡ್ಕೋಬೇಡ್ದು, ಸೃಷ್ಟಿ ಮಾಡಬೇಡ್ದು ಅಂತ ಹೇಳಿ ಅವರೆಲ್ಲರೂ ಕೂಡ ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನಾನು ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಬೇಕು, ಇದೇ ಅವಧಿಯಲ್ಲಿ ಅವರಿಗೆ ಮುಖ್ಯಮಂತ್ರಿಯಾಗಿ ನಾವೆಲ್ಲರೂ ಕೂಡ ನೋಡ್ಬೇಕಂತೇಳಿ ನಾನಂತೂ ಸ್ಪಷ್ಟವಾಗಿ ದೃಢವಾಗಿ ನಾನು ಮನಸ್ಸು ಬಿಚ್ಚಿ ನಾನು ಹೇಳೋಕೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. 2-3 ಬಾರಿ ಅವರಿಂದನೇ ಗೊಂದಲ ಸೃಷ್ಟಿ ಆಯ್ತು ಸರ್, ಬಹುತೇಕ 5 ವರ್ಷ ಸಿಎಂ ಅನ್ನೋದು. ಸೊ ಇಕ್ಬಾಲ್ ಹುಸೇನ್ ಅವರು 1 ಬಾರಿ ಮಾತನಾಡಿದ್ದಕ್ಕೆ ನೋಟಿಸ್ ಕೊಟ್ಟಂತಹ ನಾಯಕರುಗಳು 2-3 ಬಾರಿ ದೊಡ್ಡ ಮಟ್ಟಿನ ಗೊಂದಲ ಶುರುವಾದ್ರೂ ಕೂಡ ಯಾಕೆ ಕೊಡ್ತಿಲ್ಲ ಅನ್ನುವಂಥದ್ದು, ಸಿಎಂ ಪುತ್ರ ಅನ್ನೋ ಕಾರಣಕ್ಕ. ಈಗ ಅವತ್ತ ನಾನು ಒಂಥರ ಹೇಳಿದೆ ನಿಮಗೆ, ಚಮತ್ಕಾರ ಮತ್ತೊಂದು ಅಂದ್ಬಿಟ್ಟು ಸುಮ್ಮನೆ ಮತ್ತೆ ಅದನ್ನೇ ನಾನು ಹೇಳಬೇಕಾಗ್ತದೆ. ನನಗಾದದನ್ನು ಎಲ್ರಿಗೂ ಆಗಬೇಕು. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರು ಶಾಸಕರೇ, ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಅದನ್ನ ಯಾರು ಅದನ್ನ ಆಡಳಿತ ನಡೆಸ್ತಾ ಇದ್ದಾರೆ, ಯಾರು ಆ ಸ್ಥಾನದಲ್ಲಿ ಕೂತಿದ್ದಾರೆ, ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು, ಅವ್ರು ಅದನ್ನ ಮಾಡ್ಕೋಬೇಕು. ನನಗೆ ಯಾಕೆ ಕೊಡಲಿಲ್ಲ ಅಂತ ನನಗೆ ಕೇಳಕ್ಕೆ ಬರಲ್ಲ. ಕೊಟ್ಟರು ಪರವಾಗಿಲ್ಲ, ಕೊಡದಿರೋ ಪರವಾಗಿಲ್ಲ. ಅವ್ರು ಇನ್ನೂ 10 ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ. ನಾನು ಅದೇ ನಿರ್ಧಾರದ ಮೇಲೆ ಅದೇ ರೀತಿಯಲ್ಲಿ ನಿಂತ್ಕೊಳ್ತೀನಿ. ಸರ್, ಇನ್ನು 10 ದಿನದಲ್ಲಿ ಹೈಕಮಾಂಡ್ ಇಬ್ಬರನ್ನು ಕರೀತಾರೆ ಅನ್ನುವಂಥದ್ದಿದೆ. ಕರೀತಾರ ಸರ್? ಅದಾದ ಮೇಲೆ ಕರೀಲಿಲ್ಲ ಅಂತ ಹೇಳಿದ್ರೆ ಶಾಸಕರನ್ನ ಕರ್ಕೊಂಡು DCM ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಮ್ಯಾಮ್. ನನಗೆ ಕಣ್ಣು ಆಪರೇಷನ್ ಆಗಿತ್ತು. ನಾನೊಂದು 15-20 ದಿವಸದಿಂದ ನಾನು ಮನೇಲಿ ರೆಸ್ಟಲ್ಲಿದ್ದೆ. ನಾವು ಒಂದು ಸಾಮೂಹಿಕ ಮೊನ್ನೆ ತಾನೇ ನಾವು ರಾಮೋತ್ಸವ ಮಾಡಿದ್ವಿ, ಬಹಳ ಅದ್ಧೂರಿಯಾಗಿ. ಬರೀ ಧಾರ್ಮಿಕ ಆಚರಣೆ ಅಲ್ಲ, ಮತ್ತು ಕ್ರೀಡಾಕೂಟಕ್ಕೂ ಕೂಡ ನಾವೆಲ್ಲರೂ ಕೂಡ ಒತ್ತನ್ನು ಕೊಡಬೇಕಂತೇಳಿ ಬಹಳ ಅದ್ಧೂರಿಯಾಗಿ ಕನಕಪುರದಲ್ಲಿ ಕನಕೋತ್ಸವ ಮಾಡಿದ್ವಿ, ರಾಮನಗರದಲ್ಲಿ ರಾಮೋತ್ಸವ ಮಾಡಿದ್ವಿ, ಮಗಡಿನಲ್ಲಿ ಕೆಂಪೇಗೌಡ ಉತ್ಸವ ಮಾಡಿದ್ವಿ, ಚನ್ನಪಟ್ಟಣದಲ್ಲಿ ಗೊಂಬೆ ಉತ್ಸವ ಅಂತ ಮಾಡಿದ್ವಿ, ಕುಣಗಲಲ್ಲಿ ಕುಣಗಲ್ ಉತ್ಸವ ಅಂತ ಮಾಡಿದ್ವಿ. ನಾವೆಲ್ಲರೂ ಕೂಡ ಆ ಥರ ಒಂದು 2-3 ತಿಂಗಳಿಂದ ನಾವೆಲ್ಲರೂ ಕೂಡ ಆಸಕ್ತಿ ವಹಿಸಿ ನಾವು ಜನಗಳ ಜೊತೆಲಿ ನಾವು ಬೆರೆತು ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ರಾಮನಗರದಲ್ಲಿ ಒಂದು ಜಿಲ್ಲಾ ಮಟ್ಟದ ಸಾಮೂಹಿಕ ಮದುವೆಗಳನ್ನು ಮಾಡ್ತಾ ಇದ್ವಿ. ಸುಮಾರು 150 ಮದುವೆಗಳು. 13ನೇ ತಾರೀಕು ನಾವು 150 ಮದುವೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಮಿತ್ ಶೇಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ನಾವು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ತೀವಿ, ಆದರೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಿಮ್ ಕ್ಷೇತ್ರದಲ್ಲಿ ಆತರ ಏನಾದ್ರು? ನನ್ಗೆ ಯಾವತ್ತೂ ಇಲ್ಲ ಸುಮ್ಮನೆ. ನಂಗೆ ಅಧಿಕಾರಿಗಳ ಜೊತೆಲಿ ಯಥಾಸ್ಥಿತಿ ನಾನು ಮೊದಲಿಂದ ಯಾವ ರೀತಿ ಒಬ್ಬ ಶಾಸಕ ಸ್ಥಾನದಲ್ಲಿ ಬಂದಿದ್ದೀನಿ, ಆ ದಿನದಿಂದ ಇಂದಿನವರೆಗೂ ಯಾವುದೇ ಹಸ್ತಕ್ಷೇಪ ಯಾರ್ದು ಇಲ್ಲ. ನಾನು ನನ್ನ ಅಧಿಕಾರಿಗಳ ಜೊತೆಲಿ ಮನಸ್ಸು ಬಿಚ್ಚಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಎಲ್ಲ ರೀತಿಯೂ ನನ್ನ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಯಾವುದೂ 2 ಮಾತಿಲ್ಲ. ಸರ್, ಇದೇ ಅವಧಿಯಲ್ಲಿ ಎಲ್ಲ ಬದಲಾವಣೆ ಆಗುತ್ತಾ ಸರ್? ಅಂದ್ರೆ ಆಲ್ರೆಡಿ 2.5 ವರ್ಷದಿಂದ 4 ತಿಂಗಳಾಗೋಯ್ತು. ದಿನ ಬಿಟ್ಟು ದಿನ ಹೋದ್ರೆ ಮತ್ತೆ ಚುನಾವಣೆ ಬರುತ್ತೆ, ಹಿಂದೆ ಮುಂದೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಹಿಂದೆ ಮುಂದೆ ಆಗುತ್ತೆ. ನಾವೆಲ್ಲರೂ ಇದೇ ಅವಧಿಲೇ ಕೊಡಿ ಅಂತ ಹೇಳ್ತಾ ಇರೋದು. ಅದಕ್ಕೆ ಇಷ್ಟೆಲ್ಲ ನಾವೆಲ್ಲರೂ ಕೂಡ ಶಾಸಕರು ನಾವೆಲ್ಲ ಮಾತಾಡ್ತಾ ಇರೋದು ಅದಕ್ಕೋಸ್ಕರ. ನೆಕ್ಸ್ಟ್ ಅವಧಿ ಆಗಿದ್ರೆ ನಾವು ಯಾರು ಮಾತಾಡ್ತಾನೆ ಇರಲಿಲ್ಲ. ಇದೇ ಅವಧಿನಲ್ಲಿ ಆಗಬೇಕು ಅಂತ ಹೇಳೇನೆ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತೇವೆ. ಸರ್, ಬಜೆಟ್ ಯಾರು ಮಂಡಿಸ್ತಾರೆ ಸರ್? ಗೊತ್ತಿಲ್ಲ ಮೇಡಮ್. ಅಲ್ಲ, ಸಿಎಂ ಈಗ ಆಲ್ರೆಡಿ ಪೂರ್ವವಾಗಿ ಸಭೆಗಳನ್ನು ಶುರು ಮಾಡಿದ್ದಾರೆ. DCM ಒಂದ್ ಕಡೆ ನಮ್ಗೆ ಈಗಲೇ ಕೊಡಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ನಾನು ಅದ್ರಲ್ಲಿ ಒಬ್ಬ ಆಗಿದ್ದೀನಿ. ಯಾರ್ಯಾರು ಪಟ್ಟಿ ಹಿಡಿದಿದ್ದಾರೆ ಆ ಪಟ್ಟಲ್ಲಿ ನಾನು ಒಬ್ಬ, ನಮ್ದು ಒಂದು ಪಟ್ಟಿ. DCM ಬಜೆಟ್ ಮಂಡನೆ ಮಾಡಬೇಕು ಅಂತ ದೇವರಿದ್ದಾರೆ. ಸರ್, ಒಂದ್ ವೇಳೆ ಡಿ ಕೆ ಶಿವಕುಮಾರ್ಗೆ ಏನಾದ್ರೂ ಸಿಎಂ ಹುದ್ದೆ ಕೊಡದೇ ಇದ್ರೆ ಒಂದಷ್ಟು ಏನ್ ಬದಲಾವಣೆಗಳಾಗ್ತಾವ ಪಕ್ಷದಲ್ಲಿ?
ಪಕ್ಷದಲ್ಲಿ ಯಾಕೆ ಬದಲಾವಣೆ ಆಗ್ತದೆ ಸರ್? ಪಕ್ಷದಲ್ಲಿ ಯಾಕೆ ಬದಲಾವಣೆ ಆಗ್ತದೆ? ಎಲ್ಲರೂ ಶಾಸಕರಾಗಿ ಇರ್ತಾರೆ, ಮಿನಿಸ್ಟರ್ಗಳಾಗಿರ್ತಾರೆ, ಅಧಿಕಾರಿಗಳಾಗೇ ಇರ್ತಾರೆ. ಸರ್ಕಾರದಲ್ಲಿ ಎಲ್ಲರೂ ಕೆಲಸಗಳನ್ನ ಯಥಾಸ್ಥಿತಿಲೇ ಮಾಡ್ತವೆ. ಎಲ್ಲರೂ ಕೂಡ ಏನು ಬದಲಾವಣೆ ಏನಿಲ್ಲ. ಬದಲಾವಣೆ ಆಗ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು. ಮುಖ್ಯಮಂತ್ರಿಗಳು ಬದಲಾವಣೆ ಆದಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು, ಅವರ ವಿವೇಚನೆ ಬಿಟ್ಟಿದಂತೆ ಕೆಲಸ. ಹೈಕಮಾಂಡ್ ನಿರಾಕರಣೆ ಮಾಡಿದ್ರೆ ಸರ್? ಹೈಕಮಾಂಡ್ ಯಾವತ್ತೂ ಕೂಡ ನಿರಾಕರಣೆ ಮಾಡಲ್ಲ. ಎಲ್ರಿಗೂ ಸಮಾನವಾದಂಥ ಅವಕಾಶ ಕೊಡ್ತದೆ ಅಂತ ಒಂದು ಆಸೆ ಇದೆ ನಮಗೆ. ಸರಿ, ಸುರ್ಜೇವಾಲಾ ಏನಾದ್ರು ನಿಮ್ಗೆ ಕರೆ ಮಾಡಿದ್ರಾ ಸರ್ ವೈಯಕ್ತಿಕವಾಗಿ? ಸುರ್ಜೇವಾಲಾ ಅವ್ರು ಏನಾದ್ರು ಕರೆ ಮಾಡಿದ್ರಾ ವೈಯಕ್ತಿಕವಾಗಿ? ನನಗೆ ಇಲ್ಲೇ ಇಂಟರ್ವ್ಯೂನಲ್ಲಿ ಹೇಳಿದ್ರು. ಕೆಲವು ಸಲ ನಮಗೆ ಅವ್ರು ಫೋನು ಮಾಡಿ ಹೇಳಿದ್ದಾರೆ, ನೀವು ಸುದ್ದಿಗೋಷ್ಠಿ ಮಾಡಬಾರ್ದು, ನೀವು ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನೀವು ನಮ್ಗೆ ಬಿಡ್ಬೇಕಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಹೇಳಿ ಆ ಪಿಚ್ಚಿಗೆ ತಂದೇ ಬಿಡ್ತೀರಾ ನಮಗೆ. ಬಾಯಿ ಬಿಡಿಸ್ತೀರಾ? ಪೊಲೀಸ್ನವ್ರು ಬಾಯಿ ಬಿಡಿಸ್ತವ್ರು, ನೀವಂತೂ ಬಾಯಿ ಬಿಡಿಸ್ತೀರ. ಅಲ್ಲ, ನಿಮ್ಗೊಂದು ಮುಕ್ತ ಸ್ವಾತಂತ್ರ್ಯ ಇರಲಿ ಅಂತ. ನಾನು ಸ್ವತಂತ್ರ ಆಗಿದ್ದೀನಿ ಸರ್. ಇದು ಪ್ರಜಾಪ್ರಭುತ್ವ. ನಾನು ಸ್ವತಂತ್ರ ದೇಶದಲ್ಲೇ ಇದ್ದೀನಿ, ಸ್ವತಂತ್ರವಾಗೇ ಮಾತಾಡ್ತೀನಿ. ನನಗೆ ಯಾರ್ದು ಅಡ್ಡಿ ಏನೂ ಇಲ್ಲ. ನಾವು ಆ ರೀತಿ ಬದುಕು ಬಂದಿಲ್ಲ ನಾವೆಲ್ಲರೂ. ಥ್ಯಾಂಕ್ ಯು ಸರ್. ಎಸ್ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.